ಮಿತ್ರರೇ ಹಾಗೂ ಬಂಧುಗಳೇ, ಮೊದಲಿಗೆ ನಾನು ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿಯ ಇಲಾಖೆಯನ್ನು ವಿಶೇಷವಾಗಿ ಉಪನಿರ್ದೇಶಕರಾಗಿರ್ತಕ್ಕಂಥ ಕೋದಂಡರಾಮಯ್ಯನವರು ಮತ್ತು ಅವರ ಸಿಬ್ಬಂದಿ ಹಾಗೂ ನಮ್ಮ ಜಿಲ್ಲೆಯ ಮೈನ್ ಓನರ್ಸ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೆ ಇಂತಹ ಒಂದು ಅರ್ಥಪೂರ್ಣವಾದಂಥ ಕಾರ್ಯಾಗಾರವನ್ನು ಏರ್ಪಡಿಸಿದ್ದಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಆಗುವ ಪೂರ್ವದಲ್ಲಿ ನಾನು ಹೇಳಿದೆ, ಇದು ಹಿಂದೆ ಏನಾದರೂ ನಡೆದಿದೆಯಾ ಈ ಜಿಲ್ಲೆನಲ್ಲಿ ಅಂತ ಕೇಳಿದೆ. ವೆಂಕಟೇಶಪ್ಪ ಅವರು ಹೇಳ್ತಾ ಇದ್ರು, ಇಲ್ಲ ಸರ್, ನಾವು ನಮ್ಮ ಹಂತದಲ್ಲಿ ಒಂದಷ್ಟು ಈ ರೀತಿಯಾದಂಥ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇತ್ತು. ಜಿಲ್ಲಾ ಮಟ್ಟದಲ್ಲಿ ಒಂದೇ ವೇದಿಕೆಯಲ್ಲಿ ಎಲ್ಲರನ್ನ ಕರೆಸಿ ಆಗ್ತಾ ಇರೋದು ಇದೇ ಮೊದಲು ಅಂತ ಹೇಳಿದರು. ಸೊ ಈ ಒಂದು ಮೊದಲ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಇಲಾಖೆ ಮತ್ತು ನಮ್ಮ ಈ ಮೈನ್ ಓನರ್ಸ್ ಗಣಿ ಉದ್ಯಮಿಗಳಿಗೆ ನಿಜಕ್ಕೂ ನಮ್ಮ ನಿಖಿಲ್ ಅವರು ಹೇಳ್ತಾ ಇದ್ರು, ನಮ್ಮ ಕೋಲಾರ ಜನ ಒಂದಷ್ಟು ಹೃದಯವಂತರು ಅಂತ. ನನಗನ್ಸುತ್ತೆ ಸ್ವಲ್ಪ ಮುಂದುವರೆದು ಹೇಳಲಿಕ್ಕೆ ಬಹುಶಃ ಹೃದಯವಂತರ ಜೊತೆನಲ್ಲಿ ಅವರು ಪ್ರಬುದ್ಧರು ಹೌದು ಅಂತ ಅನ್ನಿಸ್ತಾ ಇದೆ. ಆ ಪ್ರಬುದ್ಧತೆ ನಿಮ್ಮಲ್ಲಿ ಇದ್ದದ್ರಿಂದಾನೇ ಪ್ರಾಯಶಃ ನಾವು ಇವತ್ತೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀವಿ ಅಂತ ಅನ್ಕೋತೀವಿ. ನಾವು ಸಾಮಾನ್ಯವಾಗಿ ಮಾತಾಡುವಾಗ ಆರ್ಮುಗಂ ಅವರು ಮಾತಾಡ್ತಾ ಇದ್ರು. ಪಾಪ ಅವ್ರು ನಾನು ಕೇಳಿದೆ, ನಿಮ್ಗೆ ಕನ್ನಡ ಬರೋದಿಲ್ವಾ, ಕನ್ನಡ ಬರದೆ ನೀವು ಹೆಂಗೆ ನಮ್ಮ ಜನಗಳ ಜೊತೆ ಮಾತಾಡ್ತೀರಿ ಅಂತಂದೆ. ಸರ್, ಬಂದು ಒಂದು ವಾರನೋ 15 ದಿನ ಆಗಿದೆ, ಹೈದರಾಬಾದಲ್ಲಿ ಇದ್ದೆ ಅಂತ ಹೇಳಿದ್ರು. ಬಟ್ I must appreciate his passion and also love for language, especially Kannada. So thank you very much for speaking so high about Kannada language. And ನಮ್ಮ ಡಾಕ್ಟರ್ ಸಾಕೇತ್ ಭಾರತಿ ಅವರು ಒಬ್ಬ ಜಾರ್ಖಂಡ್ ಅವರಂತೆ. ಸೊ ಹಾಗಾಗಿ ಧನ್ಬಾದ್ನವರು ಅಂತ ಹೇಳಿದ್ರು. ಅವರು ಕೂಡ ಕನ್ನಡದಲ್ಲಿ ನಿಮಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು. ನಾನು ಕೋದಂಡರಾಮಯ್ಯನವ್ರು ಕೇಳಿದೆ, ನೀವು ಇಂಗ್ಲಿಷ್ನಲ್ಲಿ ಹಿಂಗೆಲ್ಲ ಮಾತಾಡಿದ್ರೆ ನಮ್ಮ ಗಣಿ ಮಾಲೀಕರು, ಉದ್ಯೋಗಿಗಳು ಆಮೇಲೆ ಖಾಲಿ ಮಾಡಿಬಿಡ್ತಾರೆ, ಅವರು ಸ್ವಲ್ಪ ಕನ್ನಡದಲ್ಲೆಲ್ಲ ಹೇಳಬೇಕು ಅಂತ. ಕನ್ನಡದಲ್ಲಿ ಕೊಟ್ಟಿದ್ದೀವಿ PPT ಅಂತ ಹೇಳಿದ್ದಾರೆ. ಆದರೂ ಪರವಾಗಿಲ್ಲ, ಭಾಷೆ ಕೇವಲ ಸಂವಹನಕ್ಕೆ ಮಾತ್ರ. ಆ ಭಾಷೆ ಒಂದು ಮಾಧ್ಯಮವಾಗಿರಬೇಕು ಅಷ್ಟೇ. ವಿಷಯ ನಮಗೆ ಮುಟ್ಟಿದರೆ ಸಾಕು. ವಿಷಯ ಏನು ಹೇಳಬೇಕೋ ಅದು ನಮಗೆ ತಲುಪಿದರೆ ಭಾಷೆ ನಮಗೆ ಅದು ಮಾಧ್ಯಮವಾಗಿ ಅಷ್ಟೇ ಸ್ವೀಕಾರ ಮಾಡೋಣ. ಹಾಗೆ ಕನ್ನಡದಲ್ಲಿ ನಿಮಗೆ PPTಯನ್ನು ಕೊಟ್ಟಿರೋದ್ರಿಂದ ನೀವು ನಿಮ್ಮ ಸಮಸ್ಯೆಗಳಿದ್ರೆ ಅವ್ರ ಜೊತೆಯಲ್ಲಿ ಅವ್ರ ಪ್ರೆಸೆಂಟೇಷನ್ ಮಾಡುವಾಗ ಕನ್ನಡ ಭಾಷೆಯಲ್ಲಿ ದಯಮಾಡಿ ಕೇಳಿ. ಆಮೇಲೆ ವರ್ಕ್ಶಾಪ್ ಅನ್ನೋದು ಯಾವಾಗಲೂ ಕೂಡ ಒಬ್ಬರಿಗೊಬ್ರು ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿರತಕ್ಕಂಥ ಒಂದು ಕಾರ್ಯಾಗಾರ ಇದು. ನನಗೆಲ್ಲ ಗೊತ್ತಿದೆ ಅನ್ನೋ ಭ್ರಮೆ ಯಾರಿಗೂ ಇರಬಾರದು, ಅಥವಾ ನಾನು ಮಾಡ್ತಿರೋದೆಲ್ಲ ಸರಿಯಾಗಿದೆ ಅನ್ನುವಂಥ ಹುಂಬುತನೂ ಕೂಡ ಯಾರಿಗೂ ಇರಬಾರದು. ಕಾನೂನು ಅಂತ ಒಂದಿದೆ, ಈ ನೆಲದಲ್ಲಿ ಕಾನೂನು ಅಂತಿದೆ. ನಾವೆಲ್ಲರೂ ಗೌರವಿಸಬೇಕಾಗಿರೋದು ಈ ನೆಲದ ಕಾನೂನನ್ನ. ಕಾನೂನು ಇರೋದ್ರಿಂದಾನೇ ಬಹುಶಃ ಇಲ್ಲೆಲ್ಲ ಶಾಂತಿ ಇದೆ, ಸಮಾಧಾನ ಇದೆ ಮತ್ತು ಅಭಿವೃದ್ಧಿ ಆಗ್ತಾ ಇದೆ. ಸಚಿವರಾಜ್ ಅವರು ಹೇಳ್ತಾ ಇದ್ರು, ನಾವು ಈ ಗಣಿಗಾರಿಕೆ ಮಾಡೋದ್ರಿಂದ, ಗಣಿ ಉದ್ಯಮಿಗಳಿಂದ ಸರ್ಕಾರಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆದಾಯವನ್ನ ಕೊಡ್ತಾ ಇದೀವಿ ಅಂತ. ನಿಜ, ಆದಾಯ ಬೇಕು. ಸರ್ಕಾರ ನಡಿಬೇಕು ಅಂತಂದ್ರೆ, ಸರ್ಕಾರದ ಅನೇಕ ಯೋಜನೆಗಳು ನಡಿಬೇಕು ಅಂತಂದ್ರೆ ಆದಾಯ ಮತ್ತು ಆದಾಯದ ಮೂಲಗಳು ಬೇಕು. ಆ ಪ್ರಮುಖವಾದ ಆದಾಯದ ಮೂಲವನ್ನು ಕೊಡ್ತಿರ್ತಕ್ಕಂಥ ಈ ಗಣಿ ಉದ್ಯಮ ಕೂಡ ನಮ್ಮ ಪ್ರಕಾರ ಅದು ಕೂಡ ಗಟ್ಟಿಯಾಗಿ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅನ್ನೋದು ಉದ್ದೇಶ. ಆ ಬೆಳವಣಿಗೆ ಆಗಬೇಕು ಅಂತ ಯೋಚನೆ ಮಾಡೋದಾದ್ರೆ ಅದಕ್ಕೆ ಫೌಂಡೇಶನ್ ಏನು ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಯಾವ ಆಧಾರದ ಮೇಲೆ ಆಗಬೇಕು ಅಂತಂದ್ರೆ ಕಾನೂನು ಒಂದು ಬಿಟ್ಟು ಬೇರೆ ಇನ್ನೇನು ಇರಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಅಡಿಯಲ್ಲಿ, ಕಾನೂನಿನ ಚೌಕಟ್ಟಿನೊಳಗಡೆ ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ನಡಿಬೇಕು. ಆ ಕಾರಣಕ್ಕಾಗಿಯೇ ಈ ನೆಲದ ಕಾನೂನನ್ನ ಗೌರವಿಸ್ತಕ್ಕಂಥ ಕೆಲಸ ಇದುವರೆಗೆ ನಮ್ಮ ಗಣಿ ಉದ್ಯಮಿಗಳು ಮಾಡ್ಕೊಂಡು ಬಂದಿದ್ದಾರೆ. ಪ್ರಾಯಶಃ ಇನ್ನು ಮುಂದೆಯೂ ಕೂಡ ಇದು ಮುಂದುವರಿಸ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜಿಲ್ಲಾ ಆಡಳಿತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಗಣಿ ಉದ್ಯಮಕ್ಕೆ ತನ್ನದೇ ಆದಂತ ಒಂದು ಚರಿತ್ರೆ ಇದೆ. ದಿಸ್ district has got its own history of mining. Because of this mining, the Britishers came to this place and started exploring, a very, very precious metal. So, ಈ ಒಂದು ಅನುಭವ ಮತ್ತು ನಮ್ಮಲ್ಲಿರ್ತಕ್ಕಂಥ ಆ ಪರಂಪರೆಯನ್ನ ಇವತ್ತು ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಲವಾರು ಗಣಿಗಳು ಅದು ಕ್ವಾರಿ ಮಾಡ್ತಾ ಇದ್ದಾರೆ ಮತ್ತು ಕ್ರಷರ್ಸ್ಗಳು ಕೂಡ ನಡೆಸ್ತಾ ಇದ್ದಾರೆ. ಜಿಲ್ಲಾ ಆಡಳಿತ ನಿಮ್ಮಿಂದ ಏನು ಬಯಸ್ತದೆ? ಇವತ್ತು ಯಾತಕ್ಕೆ ಇವೆಲ್ಲ ಮಾಡ್ತಾ ಇದೀವಿ ಅಂದ್ರೆ, ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಈಗ ನಾವು RTOಗೆ ಲೈಸೆನ್ಸ್ ಅಪ್ಲೈ ಮಾಡ್ಕೋತೀವಲ್ವಾ, ಈ 2 ವೀಲರ್ 4 ವೀಲರ್ಸ್ಗಳಿಗೆ.
ಅಂದ್ರೆ ಲೈಸೆನ್ಸ್ ತಗೊಳ್ಳದೆ, ಅಂದ್ರೆ ನಾವು ಟ್ರೈನಿಂಗ್ ತಗೊಳ್ಳದೆ ಅಥವಾ ನಮ್ಗೆ ಓಡಿಸೋಕೆ ಕಾರು ಅಥವಾ ಟೂ ವೀಲರ್ಸ್ ಬರದೆ ಹೋದ್ರೆ ಗಾಡಿ ಓಡಿಸಿದ್ರೆ ಏನಾಗುತ್ತೆ? ತಪ್ಪಾಗುತ್ತೆ. ಇಲ್ಲಿ ಬಹಳಷ್ಟು ಜನ ಈ ಒಂದು ಕಾನೂನನ್ನ ಅಥವಾ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳದೆ ಪ್ರಾಯಶಃ ಶುರು ಮಾಡ್ಬಿಟ್ಟಿರ್ಬೋದು. ನಾನು ತಪ್ಪು ಅಂತ ಹೇಳ್ತಿಲ್ಲ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ ಇಂಗ್ಲಿಷ್ ಒಂದು ಮಾತಿದೆ. ನಾವು ಗಣಿ ಉದ್ಯಮಿಗಳಾದ್ಮೇಲೆ, ಗಣಿಯ ಲೈಸೆನ್ಸ್ ಅನ್ನ ಪಡೆದ ಮೇಲೆ ನನಗೆ ಕೇವಲ ಗಣಿ ಮಾಲೀಕ ಮಾತ್ರ ಅಲ್ಲ, ನಾನು ಕೇವಲ ಗಣಿ ದಣಿ ಮಾತ್ರ ಅಲ್ಲ, ಗಣಿ ಉದ್ಯಮಿ ಮಾತ್ರ ಅಲ್ಲ, ನಾನು ಒಬ್ಬ ಸಮಾಜದಲ್ಲಿ ಅತ್ಯಂತ ಜವಾಬ್ದಾರಿಯುತ, ಸಾಮಾಜಿಕವಾದ ಜವಾಬ್ದಾರಿ ಇರತಕ್ಕಂಥ ಗಣಿ ಮಾಲೀಕನಾಗ್ತೀನಿ ಅಂತ ಅರ್ಥ. ಏನ್ ಹಾಗಾದ್ರೆ? ನಿಜ, ಗಣಿ ಮಾಧ್ಯಮ ಅನ್ನೋದು ವೆಂಕಟೇಶಪ್ಪ ಅವರು ಹೇಳಿದಂಗೆ ಅದು ಕಾಂಪ್ಲಿಕೇಟೆಡ್ ಬಿಸಿನೆಸ್. ಇಟ್ ಈಸ್ ನಾಟ್ ವೆರಿ ಈಸಿ ಅಂಡ್ ಇಟ್ ಈಸ್ ಆಲ್ಸೋ ವೆರಿ ರಿಸ್ಕಿ. ಆ ಕಾರಣಕ್ಕಾಗಿ ಇದನ್ನ ಹಜಾರ್ಡಸ್ ಗ್ರೂಪ್ ನಲ್ಲಿ ಸೇರಿಸ್ತೀವಿ ನಾವು. ಇದು ಸ್ವಲ್ಪ ಅಪಾಯಕಾರಿಯಾದಂತ ವಲಯ ಉದ್ಯಮ ಅಂತ ಹೇಳ್ತೀವಿ. ಸೊ ನಮಗೆ ಗೊತ್ತಿದೆ ಅಪಾಯಕಾರಿ ವಲಯ ಅಂತ ಗೊತ್ತಿದ ಮೇಲೆ ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಜಾಸ್ತಿ ಆಗಬೇಕು. ಹೆಂಗೆ ನಾವು ಲೈಸೆನ್ಸ್ ಅನ್ನ ಟ್ರೈನಿಂಗ್ ತಕೊಂಡು ಲರ್ನಿಂಗ್ ಮಾಡಿ ಕಲಿತು ಆಮೇಲೆ ಲೈಸೆನ್ಸ್ ತಗೋತೀವೋ, ಲೈಸೆನ್ಸ್ ತಕೊಂಡ ಮೇಲೆ ನಾವು ಇಲ್ಲಿಗೆ ಮುಗಿತು, ನಾವು ಹೇಗ್ ಬೇಕಾದ್ರೆ ಮಾಡಬಹುದು ಅನ್ನುವಂಥ ಧೋರಣೆಯನ್ನ ದಯವಿಟ್ಟು ಯಾರು ಇಟ್ಕೊಳ್ಳಕ್ ಹೋಗ್ಬೇಡಿ. ಯಾಕೆಂದ್ರೆ ಒಂದು ಕಾನೂನಿನ ಜಾರಿಗೆ ಬಂದಾಗ ಆ ಕಾನೂನಲ್ಲಿ ಹಲವಾರು ತಿದ್ದುಪಡಿಗಳು ಆಗಿಂದಾಗೆ ಆಗ್ತಾ ಇರುತ್ತೆ. ಆ ಎಲ್ಲ ತಿದ್ದುಪಡಿಗಳನ್ನ ನಾವು ಗಮನಿಸ್ತಾ ಇರಬೇಕು. ಕಾನೂನಿನ ಚೌಕಟ್ಟು ಒಂದು ಕಡೆ, ನಿಜ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದೀವಿ, ನೀವು ಕಾನೂನಾತ್ಮಕವಾಗಿ ಎಲ್ಲ ರೀತಿಯಾದಂತ ಗಣಿ ಚಟುವಟಿಕೆಯನ್ನ ಮಾಡಲಿಕ್ಕೆ ನಿಮಗೆ ಯಾರೂ ಕೂಡ ಅಡ್ಡಪಡಿಸಬಾರದು. ಅಧಿಕೃತವಾದ ಗಣಿಗಾರಿಕೆಯನ್ನ ಮಾಡಲಿಕ್ಕೆ ಯಾರೂ ಕೂಡ ನಿಮಗೆ ಅಡ್ಡ ಮಾಡುವುದಿಲ್ಲ. ಆದರೆ ಪ್ರಶ್ನೆ ಬರೋದೆಲ್ಲಿ? ಸಂಘರ್ಷ ಬರೋದೆಲ್ಲಿ? ಸಮಸ್ಯೆ ಬರೋದೆಲ್ಲಿ? ಸವಾಲುಗಳು ಯಾಕೆ ಉಟ್ಕೊಳ್ಳುತ್ತೆ ಅಂತ ಹೇಳಿದಾಗ ನಾವು ಬಹುಶಃ ಆ ಒಂದು ಕಾನೂನುಗಳನ್ನ, ನಿಯಮಗಳನ್ನ ಮೀರಿ ಏನಾದರೂ ಅನಧಿಕೃತವಾದ ಅಥವಾ ಅಕ್ರಮವಾದ ಗಣಿಗಾರಿಕೆಯಲ್ಲಿ ತೊಡಗಿದಾಗ, ದಿಸ್ ಇಸ್ ಅ ಪಾಯಿಂಟ್ ಆಫ್ ಕ್ರಕ್ಸ್ ಪಾಯಿಂಟ್. ಇವತ್ತು ನಾವು ಇಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀವಿ, ನಿಮಗೆ ಕಾನೂನು ಹಿಂಗೆ ಹೇಳುತ್ತೆ, ನಿಮಗೆ ಲೈಸೆನ್ಸ್ ಹಿಂಗಿದೆ, ನೀವು ಇಷ್ಟು ಎಕರೆಗೆ ನೀವು ಜಾಗಕ್ಕೆ ಗಣಿಗಾರಿಕೆ ಮಾಡಲಿಕ್ಕೆ ನೀವು ಪಡ್ಕೊಂಡಿದ್ದೀರಿ ಅನುಮತಿಯನ್ನ, ಅಷ್ಟು ಎಕರೆಗೆ ನೀವು ಸಂಪೂರ್ಣವಾಗಿ ಗಡಿ ಗುರುತನ್ನ ಮಾಡಿಸ್ಕೊಂಡಿದ್ದೀರಾ. ಆ ಗಡಿ ಗುರುತು ಮಾಡ್ಕೊಂಡ್ಮೇಲೆ ನಿಮ್ಮ ಗಡಿ ಒಳಗಡೆನೆ ನೀವು ಗಣಿಗಾರಿಕೆ ಮಾಡ್ತಾ ಇದ್ದೀರಾ. ಆ ಗಣಿಗಾರಿಕೆ ಮಾಡಬೇಕಾದ್ರೆ ಯಾವ ಯಾವ ಕಂಡೀಷನ್ಸ್ ಇದೆ ಅನ್ನೋದೆಲ್ಲವೂ ಕೂಡ ಇವತ್ತು ನಿಮಗೆ ಅರಿವು ಮಾಡಿಕೊಡ್ತಾರೆ. ನಿಜ, ಗಣಿಗಾರಿಕೆ ಅನ್ನೋದು ಇದು ಒಂದು ವಿಧಾನ ಆಗುತ್ತೆ. ಇದನ್ನು ಮಾಡುವಾಗ ಸಾಕಷ್ಟು ಕಷ್ಟಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಆದರೆ ಅವನ್ನೆಲ್ಲವನ್ನು ನಿಭಾಯಿಸಬೇಕಾದ್ರೆ ನಾವು ಕೂಡ ಅಲ್ಲಿ ಸ್ವತಃ ಹಾಜರಿದ್ದು ಸಮಸ್ಯೆಗಳನ್ನು ನಿಭಾಯಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಗಣಿ ಉದ್ಯಮಿಗಳು, ಮಾಲೀಕರು ಯಾವುದೇ ಸಂದರ್ಭದಲ್ಲೂ ದಯಮಾಡಿ ಅಸಡ್ಡೆಯನ್ನಾಗಲಿ ನಿರ್ಲಕ್ಷ್ಯವನ್ನಾಗಲಿ ಮಾಡಬಾರದು. ಇಟ್ ಈಸ್ ದ ಬೌಂಡನ್ ಡ್ಯೂಟಿ ಆಫ್ ಎವ್ರಿ ಮೈನಿಂಗ್ ಆಪರೇಟರ್ ಅಂಡ್ ಓನರ್ to be more and more careful in discharging their duties as per the norms of the act and the rule. ಯಾವಾಗ ಕಾನೂನು ಚೌಕಟ್ಟು ಒಳಗಡೆ ಇರ್ತೀವಿ ಆಗ ನಾವು ಯಾರಿಗೂ ಭಯ ಪಡಬೇಕಾದ ಅಗತ್ಯ ಇಲ್ಲ. ಕಾನೂನಿನ ಚೌಕಟ್ಟು ಮೀರಿದಾಗ ಸಹಜವಾಗಿ ನೀವು ಹಾದಿ ತಪ್ತೀರಿ, ಆಮೇಲೆ ಬೇರೆಯವರು ಕೂಡ ನಿಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಪ್ಲೀಸ್ ಡು ನಾಟ್ ಅಲೋ ಎನಿ ಥರ್ಡ್ ಪರ್ಸನ್ ಆರ್ ಎನಿ unauthorized person to intervene in the affairs of your mining operations. ಸಹಜವಾಗಿ ಬಂದ್ಬಿಡ್ತದೆ. ಒಂದು ಮಾತು ಸಂಜೀವ್ ರಾಜು ಯಾರು ಹೇಳ್ತಾ ಇದ್ರು, ಅಥವಾ ನಮ್ಮ ವೆಂಕಟೇಶಪ್ಪ ಅವರೇನೋ, ಐ ಥಿಂಕ್ ಆರ್ಮುಗಂ ವಾಸ್ ಟೆಲ್ಲಿಂಗ್ ದಿಸ್, why the mining owners do not command respect in the society? What is it that preventing people to accept you as a very good promoters or very good contributors for the economic and socio-economic development of society? ಸಮಾಜದ ಅಭಿವೃದ್ಧಿಯನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ, ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಅನ್ನ ರಾಯಲ್ಟಿ ಮುಖಾಂತರ ಕಟ್ತಾ ಇದ್ದೀರಿ, ಆದ್ರೂ ಕೂಡ ಸಮಾಜದಲ್ಲಿ ಯಾತಕ್ಕಾಗಿ ಸಾಮಾಜಿಕವಾದ ಮನ್ನಣೆ ನಿಮಗೆ ಸಿಗ್ತಾ ಇಲ್ಲ? ದ ಕೈಂಡ್ ಆಫ್ ಸೋಷಿಯಲ್ ರೆಕಗ್ನಿಷನ್ ಯು ಆರ್ ಸಪೋಸ್ ಟು ಗೆಟ್ ವಿಚ್ ಯು ಆರ್ ನಾಟ್ ಗೆಟಿಂಗ್. ವೈ? ಈ ಪ್ರಶ್ನೆ ನಾವೆಲ್ಲರೂ ಬಹುಶಃ ಹಾಕಬೇಕು. ಆ ಸಾಮಾಜಿಕವಾದಂತಹ ಮನ್ನಣೆಗೂ ಆ ಸಾಮಾಜಿಕವಾದ ಹೊಣೆಗಾರಿಗೂ ಒಂದು ಸಂಬಂಧ ಇದೆ.
ಆ ಸಾಮಾಜಿಕ ಹೊಣೆಗಾರಿಕೆ ನಿಮಗೆ ಸಾಮಾಜಿಕವಾದ ಮನ್ನಣೆಯನ್ನು ತಂದುಕೊಡ್ಲಿಕ್ಕೆ ಸಾಧ್ಯ. ಹಣಕಾಸಿನಿಂದ, ಹೆಸರಿನಿಂದ, ಪೊಸಿಷನ್ ಇಂದ, ಪವರ್ ಇಂದ ನಿಮ್ಗೆ ಯಾವತ್ತೂ ಕೂಡ ಸಾಮಾಜಿಕವಾದ ಮನ್ನಣೆ ಸಿಗೋದಿಲ್ಲ. ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಒಂದು ಕ್ವಾರಿ ಮಾಡ್ತೀರಿ ಅಂದಾಗ ಅನೇಕರು, ಹಲವಾರು ರೈತರಿಂದ ಹಿಡಿದು ಎಲ್ಲರೂ ಕೂಡ ಯಾತಕ್ಕೆ ಆಕ್ಷೇಪಣೆಯನ್ನು ಮಾಡ್ತಾರೆ? ನೀವು ಯಾತಕ್ಕೆ ಅಲ್ಲಿರ್ತಕ್ಕಂಥ ಸ್ಥಳೀಯರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಳ್ಳೋದಿಲ್ಲ? ಪರಿಸರ ಇಲಾಖೆಯ ಷರತ್ತುಗಳನ್ನು ನಾವು ಸರಿಯಾಗಿ ಪಾಲಿಸಿದ್ದೇ ಆದರೆ ಪರಿಸರ ಇಲಾಖೆಯವರು ಬಂದು ನಿಮ್ಗೆ ತೊಂದರೆ ಕೊಡೋದಿಲ್ಲ. ನಿಮ್ಮಲ್ಲಿ ಅನೇಕರು, ತುಂಬಾ ಜನ ಹಿರಿಯರಿದ್ದೀರಿ, ನಾನು ನೋಡ್ತಾ ಇದ್ದೇನಿಲ್ಲ, ಅನೇಕರು ಹಿರಿಯರಿದ್ದೀರಿ. ನಿಮ್ಗೆ ಅನುಭವ ಇದೆ, ಅನುಭವದಿಂದ ಸಾಕಷ್ಟು ಪಾಠಗಳನ್ನು ಕೂಡ ಕಲಿತಿದ್ದೀರಿ ನೀವು. ಸೊ ನಿಮ್ಮ ಉದ್ಯಮವನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಡೆಸುವಷ್ಟು ಸಾಮರ್ಥ್ಯವೂ ಇದೆ, ಪ್ರಬುದ್ಧತೆಯೂ ಇದೆ ಅಂತ ನಾನು ಅಂದುಕೊಂಡಿದ್ದೀನಿ. ಆ ಕಾರಣದಿಂದನೇ ನಮ್ಮ ಈ ಕೋಲಾರದಲ್ಲಿ ಅವಘಡಗಳು, ದುರಂತಗಳು ಬಹಳ ಕಡಿಮೆ ಇದೆ. ಆದ್ರೆ ಅದನ್ನು ಕೂಡ ನಾವು ಎಚ್ಚರಿಕೆಯನ್ನು ನಿರ್ವಹಿಸಿದೆ ಆದ್ರೆ ಪ್ರಾಯಶಃ ವಿ ಕ್ಯಾನ್ ಹ್ಯಾವ್ ಎ ಝೀರೋ ಟಾಲರೆನ್ಸ್ ಟು ಎನಿ ಕೈಂಡ್ ಆಫ್ ಆಕ್ಸಿಡೆಂಟ್ಸ್ ಇನ್ ದ ಮೈನಿಂಗ್ ಇಂಡಸ್ಟ್ರಿ. ಇಟ್ ಈಸ್ ಪಾಸಿಬಲ್. ಯಾವಾಗ ನೀವು ಪರ್ಸನಲ್ ಆಗಿ ಇನ್ವಾಲ್ವ್ ಆದಾಗ, ಅದು ಪರಿಸರ ಇರಬಹುದು, ಕಾನೂನಿನ ವಿಚಾರಗಳಿರಬಹುದು, ಅಥವಾ ನಿಮಗಾಗಿ ಹಗಲು ರಾತ್ರಿ ದುಡಿತಕ್ಕಂಥ ನಿಮ್ಮ ಕಾರ್ಮಿಕರ ಕಲ್ಯಾಣವನ್ನು ನೀವು ಗಮನಿಸಿದಾಗ, ವೈ ಆರ್ ವಿ ನಾಟ್ ಗಿವಿಂಗ್ ದ ಇಂಪಾರ್ಟೆನ್ಸ್ ದ ಮೈನಿಂಗ್ ವರ್ಕರ್ಸ್ ಡಿಸರ್ವ್? ದೇ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ದೇ ಟಾಯ್ಲ್ ಮಾರ್ನಿಂಗ್ ಟಿಲ್ ಈವ್ನಿಂಗ್, ಬೆಳಿಗ್ಗೆಯಿಂದ ರಾತ್ರಿ ಎಲ್ಲ ದುಡಿತಾರೆ ನಿಮಗೋಸ್ಕರ, ನಿಮ್ಮ ಉದ್ಯಮಕ್ಕೋಸ್ಕರ. ಆದ್ರೆ ನಾವು ಅವರ ಕಲ್ಯಾಣವನ್ನ ಅಥವಾ ಅವರ ಯೋಗಕ್ಷೇಮವನ್ನ ನಾವು ಗಮನಿಸದೆ ಹೋದ್ರೆ ಪ್ರಾಯಶಃ ಸರ್ಕಾರವು ಮೆಚ್ಚೋದಿಲ್ಲ, ಭಗವಂತನು ಕೂಡ ಮೆಚ್ಚೋದಿಲ್ಲ. ಆ ಕಾರಣಕ್ಕಾಗಿ ಹೇಳ್ತೀನಿ, ಅಲ್ಲಿ ಒಂದು ಉತ್ತಮವಾದ ಬಾಂಧವ್ಯ ಇರಬೇಕು, ಒಂದು ಉತ್ತಮವಾದ ಸಂಬಂಧವನ್ನ ದಯಮಾಡಿ ಎಲ್ಲ ಗಣಿ ಮಾಲೀಕರು ರೂಢಿಸಿಕೊಂಡ್ರೆ ಆಗ ನಿಮ್ಮ ಗಣಿಯ ಇರ್ತಕ್ಕಂಥ ದುಡಿತಕ್ಕಂಥ ಏನು ಕಾರ್ಮಿಕರಿದ್ದಾರೆ ಅವ್ರಿಗೆ ಅನ್ಸುತ್ತೆ there is some kind of some connection is there between the employer and the employee. That contract should always work. ಆ ಸಾಮಾಜಿಕ ಜವಾಬ್ದಾರಿ ಕೂಡ ನಮ್ಮಲ್ಲಿ ಇರಬೇಕು. ಅವರ ಯೋಗಕ್ಷೇಮ, ಅವರ ಮನೆಗೆ, ಮತ್ತು ಏನಾದರೂ ಇಂಥ ದುರಂತಗಳು ಸಂಭವಿಸಿದಾಗ ಅವರಿಗೆ ತುರ್ತಾಗಿ ನಾವು ನೀಡಬೇಕಾಗಿರ್ತಕ್ಕಂಥ ಮಾನವೀಯ ಮತ್ತು ಕಾನೂನಾತ್ಮಕವಾದಂತಹ ಸಹಕಾರಗಳು, ಸಹಾಯಗಳು. ಇದರ ಜೊತೆಯಲ್ಲೇ ನಾನು ಇನ್ನೊಂದು ಮಾತು ಹೇಳಲೇಬೇಕು ನಿಮಗೆ, ಯಾಕೆಂದ್ರೆ ಈ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿರಬೇಕು ಅಂತ ಅನ್ಕೋತೀನಿ. ಪೊಲೀಸ್ ಅಂಡ್ ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್. ನಿಖಿಲ್ ಅವರು ಈ ವಿಚಾರ ಬಹಳ ಚೆನ್ನಾಗಿ ಹೇಳಿದ್ರು ನಿಮಗೆ. ಯಾತಕ್ಕೆ ಮನುಷ್ಯನಿಗೆ ಈಗ ನೀವು ದುಡಿತಿದ್ದೀರಿ, ನಿಮಗೊಂದು ಸರ್ಕಾರ ಅವಕಾಶ ಕೊಟ್ಟಿದೆ, ದಯಮಾಡಿ ಅದ್ರ ಒಳಗಡೆ ಇರಿ. ಆ ಚೌಕಟ್ಟು ಮೀರಿದಾಗ ಏನ್ ಮಾಡ್ತೀವಿ ನಾವು? ಹೆಚ್ಚು ಟ್ರಾನ್ಸ್ಪೋರ್ಟ್ ಮಾಡಕ್ ಶುರು ಮಾಡ್ತೀವಿ. ವೈ ಆರ್ ವಿ ಗೋಯಿಂಗ್ ಅಗೇನ್? ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವೋ, ಆನಂತರ ಎಷ್ಟನ್ನ ನಾವು ತಗೊಂಡೋಗಿ ಸಾಗಣೆ ಮಾಡಬೇಕೋ ಅಷ್ಟು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಜಾಸ್ತಿ ಮಾಡಕ್ ಹೋದ್ರೆ ಅದೇನರ್ಥ? ಪ್ರಕೃತಿಯನ್ನ ನಾವು ಅತ್ಯಂತ ಶೋಷಣೆ ಮಾಡ್ದಂಗೆ ಆಗೋದಿಲ್ವಾ? ಅಥವಾ ನಾವು ದುರಾಸೆಯನ್ನ ಹಣ ಗಳಿಸಬೇಕು, ಶಾರ್ಟ್ ಕಟ್ ನಲ್ಲಿ ಹಣ ಗಳಿಸಬೇಕು ಅಂತ ಅನ್ಸೋದಿಲ್ವಾ? ದಯಮಾಡಿ ಇಂತಹ ಪ್ರವೃತ್ತಿಯನ್ನ ಯಾವ ಗಣಿ ಮಾಲೀಕರು ಮಾಡಬಾರದು ಅಂತ ಹೇಳಿ ನಾನು ಜಿಲ್ಲಾಡಳಿತದಿಂದ ವಿನಂತಿನ ಮಾಡ್ಕೊಳ್ತೀನಿ. ಲೆಟ್ ದೇರ್ ನಾಟ್ ಬಿ ಎನಿ ವೈಲೇಷನ್. ಅವಾಗ ಯಾರು ನಿಮಗೆ ತೊಂದರೆ ಕೊಡಬೇಕು? Nobody has got any right if somebody is doing some legitimate activity. ಕಾನೂನಾತ್ಮಕವಾಗಿ ನಾವು ಕೆಲಸ ಮಾಡ್ತಿದ್ದಾಗ ಯಾರೂ ಕೂಡ, ನಾನು ಇವತ್ತವರೆಗೂ ಕೂಡ ಯಾವ ಗಣಿಗೂ ವಿಸಿಟ್ ಮಾಡಿಲ್ಲ. 6 ತಿಂಗಳಾಯ್ತು. 1-2 ಸಾರಿ ಮಾತ್ರ ನಮ್ಮ ಗಣಿ ಮಾಲೀಕರ ಜೊತೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ. ಸಭೆ ಕೂಡ ನಾನು ಇನ್ನೂ ಮಾಡೇ ಇಲ್ಲ. ಎಲ್ಲವೂ ಸರಿಯಾಗಿ ನಡೀತಾ ಇದ್ದಾಗ, ಅವ್ರು ಏನೂ ತೊಂದರೆ ಇಲ್ಲ ಅಂದಾಗ ಮೂಗು ತೋರಿಸೋ ಅಗತ್ಯ ಇಲ್ಲ. ಆದರೆ ಕಂಪ್ಲೇಂಟ್ಸ್ಗಳು ಬರ್ತಾ ಇರುತ್ತೆ. ಯಾಕೆ ಕಂಪ್ಲೇಂಟ್ಸ್ ಬರುತ್ತೆ? ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾಗ ಸರಿಪಡಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಆ ನಿಮ್ಮ ಚೌಕಟ್ಟಿನ ಹೊರಗಡೆ ಹೋಗಿ ಸಮಸ್ಯೆಗಳು ಉಲ್ಬಣ ಆಗದೆ ಇರುವಾಗೆ ಯಾರೂ ಕೂಡ ದಯಮಾಡಿ ಮಾಡಬಾರದು ಅನ್ನುವಂತ ಒಂದು ವಿನಂತಿಯನ್ನ, ಆಗ್ರಹವನ್ನ ಜಿಲ್ಲಾ ಆಡಳಿತದ ಹೇಳ್ತಾ, ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಏನಂತಂದ್ರೆ ಎಕ್ಸ್ಪ್ಲೋಸಿವ್ಸ್ ಬಗ್ಗೆ ಹೇಳಿದ್ರು. ನಾವು ಲೈಸೆನ್ಸ್ ಕೂಡ ಕೊಡ್ತೀವಿ. ಕ್ವಾಲಿಫೈಡ್ ಇಲ್ಲದೆ ಇರ್ತಕ್ಕಂಥವ್ರು ಅಥವಾ ಅನುಭವ ಇಲ್ಲದೆ ಇರ್ತಕ್ಕಂಥವ್ರು, ಅದ್ರ ಬಗ್ಗೆ ಪರಿಣಿತಿ ಇಲ್ಲದೆ ಇರ್ತಕ್ಕಂಥವ್ರ ಕೈಲಿ ಇದನ್ನ ಮಾಡ್ಲಿಕ್ಕೆ ಬಿಡಬೇಡಿ. ಸಂದರ್ಭ ಏನೇ ಇರಬಹುದು, ಒತ್ತಡ ಏನೇ ಇರಬಹುದು, it doesn't mean that you can take that risk, because valuable lives are involved there, precious lives are involved. ಅಮೂಲ್ಯ ಜೀವಗಳಲ್ಲಿ ಇನ್ವಾಲ್ವ್ ಆಗಿರ್ತದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೆ
ಸ್ವಲ್ಪ ಸಮಸ್ಯೆ ಆದ್ರೆ ಜೀವಗಳು ಹಾನಿಯಾಗ್ತಕ್ಕಂಥ, ಜೀವ ಸಂಪೂರ್ಣವಾಗಿ ಹಾಳಾಗ್ತಕ್ಕಂಥ ಹೋಗುವಂತ ಸಂದರ್ಭಗಳಿರ್ತದೆ. ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಎಕ್ಸ್ಪ್ಲೋಸಿವ್ ಉಪಯೋಗಿಸಬೇಕಾದ ಸಂದರ್ಭ ಬಂದಾಗ ನಾರ್ಮ್ಸ್ ಏನಿದೆ, ಯಾರ ಸಮಕ್ಷಮದಲ್ಲಿ ಯಾರ ಒಂದು ಮಾರ್ಗದರ್ಶನದಲ್ಲಿ ಮಾಡಬೇಕು ಅನ್ನೋದು ಕೂಡ ತಾವು ದಯಮಾಡಿ ಗಮನಿಸಬೇಕು ಅಂತ ಹೇಳ್ತಾ, ಅದನ್ನ ಯಾವುದೇ ಕಾರಣಕ್ಕೂ ಉಪೇಕ್ಷೆ ಮಾಡಬೇಡಿ. ನಾನು ಬಂದ ಮೇಲೆ ಬಹುಶಃ 6 ತಿಂಗಳಲ್ಲಿ ಒಂದು ಡೆತ್ ಕೂಡ ನಾನು ಗಮನಿಸಿದ್ದೀನಿ ನಮ್ಮ ಮಾಲೂರು ತಾಲೂಕಿನಲ್ಲಿ ಒಂದು ಗಣಿನಲ್ಲಿ. ಕಾರಣ ಏನೇ ಇರಲಿ, ಡೆತ್ ಇಸ್ ಎ ಡೆತ್, ಲೈಫ್ ಲಾಸ್ಟ್ ಈಸ್ ಲಾಸ್ಟ್ ಫಾರ್ ಎವರ್. ಸೊ ಜೀವವನ್ನ ರಕ್ಷಣೆ ಮಾಡತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಆಗಬೇಕು. ಆ ಕಾರಣಕ್ಕಾಗಿ ಇವತ್ತಿನ ಈ ಒಂದು ಕಾರ್ಯಾಗಾರದಲ್ಲಿ ನಿಮಗೆ ಕಾನೂನಿನ ಸುದ್ದಿಗಳು ಒಂದು ಕಡೆ, ರೆಗ್ಯುಲೇಷನ್ ಬಾಡಿ ಹೇಳ್ತಕ್ಕಂಥದ್ದು ಒಂದು ಕಡೆ, ಮತ್ತೆ ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಯಾವ ರೀತಿ ಸಮನ್ವಯತೆಯನ್ನು ಸಾಧಿಸಬೇಕು, ಅವರ ಸಹಕಾರವನ್ನು ಹೇಗೆ ಪಡೆದುಕೊಳ್ಳಬೇಕು, ಆ ಮೂಲಕವಾಗಿ ಸಮಾಜದಲ್ಲಿ ಹೇಗೆ ನಾವು ಕೂಡ ಗಣ್ಯ ವ್ಯಕ್ತಿಗಳಾಗಿ ಸಮಾಜದ ಮನ್ನಣೆಗೆ ಪಾತ್ರರಾಗಬೇಕು ಅನ್ನೋದು ಕೂಡ ಇವತ್ತಿನ ಒಂದು ಕಾರ್ಯಾಗಾರದ ಮುಖ್ಯ ಉದ್ದೇಶ ಆಗಲಿ ಅಂತ ಹೇಳ್ತಾ, ನನಗೆ ಬಹಳ ಸಂತೋಷ. ಯಾಕೆಂದ್ರೆ ಇಂಥ ಕಾರ್ಯಾಗಾರಗಳು ಮತ್ತಷ್ಟು ನಡಿಬೇಕು, ಇಂಟ್ರಾಕ್ಷನ್ ಆಗಬೇಕು. ಒಬ್ಬ DC ಜೊತೆಯಲ್ಲಿ ನೀವು ಇಂಟ್ರಾಕ್ಟ್ ಮಾಡಬೇಕು, SP ಜೊತೆ ನೀವು ಮಾತಾಡಬೇಕು. ನೀವು ಸರ್, ದೀಸ್ ಆರ್ ಮೈ ಪ್ರಾಬ್ಲಮ್ಸ್, ಈ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು ಅಂತ ಹೇಳಬೇಕು. ನಿಮ್ಮ ಸಂಘಟನೆಯಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ, ಸಕ್ರಿಯವಾಗಿದ್ದಾರೆ. ಸಭೆಯಲ್ಲಿ ಕೂತು ಮಾತಾಡೋದು ಅದು ಇನ್ನೊಂದು ವಿಧಾನ. ಇದು ಮುಖಾಮುಖಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳೋದ್ರ ಮೂಲಕ ನಮ್ಮ ಜಿಲ್ಲೆಯನ್ನ ನಾವು ಹೇಗೆ ಈ ರೀತಿಯಾಗಿ ಸುರಕ್ಷಿತವಾದ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ. ದಟ್ ಶುಡ್ ಬಿ ಅವರ್ ಏಮ್, ದಟ್ ಶುಡ್ ಬಿ ಅವರ್ ಗೋಲ್. We should have a zero tolerance to any kind of death due to negligence of any of the operators of the mining institutions. ಅದು ಆಗಬಾರದು. ಈ ಒಂದು ವಿಚಾರವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳು, ನಿಮ್ಮ ಅಹವಾಲುಗಳು, ಅಥವಾ ನೀವು ಏನಾದ್ರು ಹೇಳಬೇಕು ಅಂತ ಅನ್ಸಿದ್ರೆ let it be more interactive rather than giving some kind of information and input from this side. ನಾವು ಹೇಳೋದು ಕೂತಿರೋ ಹೇಳೋದು ಇದ್ದೇ ಇರ್ತದೆ, ಬಟ್ ನೀವು ಕಲಿತಿರುವಂತ ನಿಮಗಿರೋ ಅನುಭವ ಇದೆಲ್ಲ ತುಂಬಾ ಜಾಸ್ತಿ ಇದೆ. ನಿಮ್ಮ ಅನುಭವ, ನಿಮಗೆ ಆಗ್ತಿರ್ತಕ್ಕಂಥ ನೋವುಗಳು, ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಇದೆಯಲ್ಲ, ನಮ್ಮ ವೆಂಕಟೇಶಪ್ಪ ಅವರು ಹೇಳ್ತಾ ಇದ್ರಲ್ಲ, ಅದ್ಯಾವುದೋ ಒಂದು ಇಲಾಖೆ ಅಂತ, ಆ ಇಲಾಖೆ ಸರ್ಕಾರದ ಇಲಾಖೆ ಎಲ್ಲ ನಮ್ಗೆ ಗೊತ್ತು. ಆದ್ರೆ ಅವ್ರ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಆಗಬಾರ್ದು. ಆ ರೀತಿ ಏನಾದ್ರು ಅಧಿಕೃತವಾಗಿ ನಿಮ್ಗೆ ಸಮಸ್ಯೆಗಳಿದ್ರೆ ನಮ್ಮ ಗಮನಕ್ಕೆ ದಯಮಾಡಿ ರೈಟಿಂಗ್ ಅಲ್ಲಿ ಕೊಟ್ರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆಕ್ಷನ್ ಆಲ್ಸೋ. ಯಾಕಂದ್ರೆ ಯಾರನ್ನ ಸುಲಿಗೆ ಮಾಡೋದಾಗ್ಲಿ, ಶೋಷಣೆ ಮಾಡೋದಾಗ್ಲಿ, ಅಥವಾ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಬ್ಲಾಕ್ ಮೇಲ್ ಮಾಡೋದಾಗ್ಲಿ ಮಾಡಬಾರದು, ತಪ್ಪು. ಇಟ್ ಈಸ್ ಅಗೇನ್ಸ್ಟ್ ಲಾ and nobody has got any right to take anybody for granted. ಅಂತದಿದ್ರೆ ದಯಮಾಡಿ ತಮ್ಮ ಅಸೋಸಿಯೇಷನ್ ಇಂದ ನನಗೆ ಕೊಟ್ಟರು ಸಾಕು, ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆಕ್ಷನ್. ಅವ್ರು ಯಾವುದೇ ಕಾರಣಕ್ಕೂ ನೀವು ನಡೆಸತಕ್ಕಂತ ಕಾನೂನಾತ್ಮಕವಾದ ಚಟುವಟಿಕೆಗಳಿಗೆ ಅಡ್ಡ ಯಾರು ಕೂಡ ಬರಬಾರದು. ಆ ರೀತಿ ಎನ್ಶೂರ್ ಮಾಡೋ ಜವಾಬ್ದಾರಿ ನಮ್ದು. ನಮ್ಮ ಜಿಲ್ಲೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸುರಕ್ಷಿತವಾದಂತಹ ಜಿಲ್ಲೆಯಾಗಿ ಗಣಿಗಾರಿಕೆಯ ದೃಷ್ಟಿಯಿಂದ, ಉದ್ಯಮ ದೃಷ್ಟಿಯಿಂದ ನೀವೆಲ್ಲರೂ ಚೆನ್ನಾಗಿ ಬೆಳಿಬೇಕು. ನೀವು ಚೆನ್ನಾಗಿ ಬೆಳೆದ್ರು, ನೀವು ಖುಷಿಯಾಗಿ ಒಂದು ಸರ್ಕಾರಕ್ಕೆ ಆದಾಯವನ್ನ ಮಾಡಿಕೊಟ್ರೆ, ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಬಡ ಜನರಿಗೆ, ಸಮಾಜದ ಕೊನೆಯ ವ್ಯಕ್ತಿಗೆ ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಾಗಾರಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಜಿಲ್ಲಾ ಆಡಳಿತ ಪರವಾಗಿ ಹೃತ್ಪೂರ್ವಕವಾದಂತಹ ಶುಭಾಶಯಗಳು. ನಮಸ್ಕಾರ.